ಇನ್ನು ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಚುನಾವಣಾ ಕಣಕ್ಕಿಳಿಸಿದ ಶ್ರೀನಿವಾಸ್ಗೆ ಸಿಕ್ತು ಆನೆ ಬಲ ಅಂತಾದರೂ ಕೂಡ ತಪ್ಪಾಗೋದಿಲ್ಲ. ಇಲ್ಲಿ ಟಿಕೆಟ್ ಘೋಷಣೆ ಬಳಿಕ ಈಗ ಶ್ರೀನಿವಾಸ್ಗೆ ಸಿಗ್ತಾ ಇದೆ ಆನೆ ಬಲ. ಟಿಕೆಟ್ ಘೋಷಣೆ ಬಳಿಕ ವಿನಯ್ ಕುಮಾರ್ ಫಸ್ಟ್ ರಿಯಾಕ್ಷನ್ ಅನ್ನು ನೀಡಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪಗೆ ವಿನಯ್ ಕುಮಾರ್ ಅವರು ಬೆಂಬಲವನ್ನು ನೀಡುತ್ತೇನೆ ಅನ್ನುವಂತಹ ರೀತಿಯಲ್ಲಿ ಹೇಳಿರುವಂಥದ್ದು. ಶ್ರೀನಿವಾಸನ್ನ ಗೆಲ್ಲಿಸೋಣ ಎಂದಿರುವ ವಿನಯ್ ಕುಮಾರ್, ದಾವಣಗೆರೆಯ ಪ್ರಭಾವಿ ನಾಯಕ ವಿನಯ್ ಕುಮಾರ್. ಯುವ ಸಮುದಾಯದ ಮೇಲೆ ವಿನಯ್ ಪ್ರಭಾವ ಹೆಚ್ಚಾಗಿರುವಂಥದ್ದು. ಸಮಾಜಮುಖಿ ಕಾರ್ಯಗಳಲ್ಲೂ ವಿನಯ್ ಸಕ್ರಿಯರಾಗಿರುವಂಥವರು. ವಿನಯ್ಗೆ ಟಿಕೆಟ್ ನೀಡುವಂತೆ ಕೂಗು ಕೇಳಿ ಬರ್ತಾ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. HDK ಪ್ರಭಾವ ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ಶ್ರೀನಿವಾಸ್ಗೆ ಒಲವು. ಇನ್ನು ವಿನಯ್ ಹೆಸರು ಕೊನೆ ಕ್ಷಣದವರೆಗೂ ಪರಿಗಣಿಸಿದ್ದ ಹೈಕಮಾಂಡ್. ಬಿಜೆಪಿ ಹೈಕಮಾಂಡ್ ತೀರ್ಮಾನ ಗೌರವಿಸಿದ ವಿನಯ್ ಕುಮಾರ್ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಬೆಂಬಲ ಕೊಡಲು ತೀರ್ಮಾನವನ್ನು ಮಾಡಿದ್ದಾರೆ ವಿನಯ್ ಅವರು. ಶಾಮನೂರು ಕುಟುಂಬದ ವಿರೋಧಿಯಾಗಿರುವ ವಿನಯ್ ಕಳೆದ ಚುನಾವಣೆಯಲ್ಲಿ ಶಾಮನೂರು ಕುಟುಂಬದ ಅವರ ಕಾರಣದಿಂದಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಮಿಸ್ ಆಗಿತ್ತು. ಹೀಗಾಗಿ SS ಕುಟುಂಬ ಸೋಲಿಸಲು ವಿನಯ್ ಕುಮಾರ್ ರಣತಂತ್ರವನ್ನ ಮಾಡ್ತಾ ಇದ್ದಾರಾ? ಉಪಸಮರದಲ್ಲಿ ಬಿಜೆಪಿಗೆ ಪ್ಲಸ್ ಆಗುತ್ತಾ ವಿನಯ್ ಕುಮಾರ್ ಅವರ ಬೆಂಬಲ? ಬಿಜೆಪಿಗೆ ವಿನಯ್ ಬೆಂಬಲ ಶಾಮನೂರು ಕುಟುಂಬಕ್ಕೆ ಫುಲ್ ಟೆನ್ಷನ್ ಆಗ್ತಾ ಇರುವಂಥದ್ದು. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಏನೀಗಾಗಲೇ ಟಿಕೆಟ್ ಸಿಕ್ಕಿರುವಂಥದ್ದು. ಇದರ ಮಧ್ಯೆ ವಿನಯ್ ಕುಮಾರ್ ಅವರಿಗೂ ಸಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇನ್ನು ಹೈಕಮಾಂಡ್ ಅವರ ಚರ್ಚೆಯಲ್ಲೂ ಸಹಿತ ವಿನಯ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಆದರೆ ಈಗ ಸದ್ಯದ ಮಟ್ಟಿಗೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಏನು ಟಿಕೆಟ್ ಸಿಕ್ಕಿದೆ, ಇದಕ್ಕೆ ವಿನಯ್ ಕುಮಾರ್ ಅವರು ಕೂಡ ಬೆಂಬಲವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರೇ ಇಲ್ಲಿ ಗೆಲ್ಲಲಿ ಅನ್ನುವಂತಹ ರೀತಿಯಲ್ಲಿ ಅವರು ಬೆಂಬಲವನ್ನು ತೋರಿಸ್ತಾ ಇದ್ದಾರೆ. ಈ ರೀತಿ ಆದರೆ ಖಂಡಿತವಾಗ್ಲೂ ಕೂಡ ಈಗ ವಿನಯ್ ಕುಮಾರ್ ಅವರ ಬೆಂಬಲಿಗರು ಎಲ್ಲರೂ ಸಹಿತ ಇಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಬೆಂಬಲವನ್ನು ನೀಡುತ್ತಾರೆ. ಇದರಿಂದ ಗೆಲ್ಲುವ ಒಂದು ಏನೋ ಪ್ರಯತ್ನವೂ ಇರುವುದು ಮತ್ತು ಒಂದಿಷ್ಟು ಪರ್ಸೆಂಟನ್ನು ನಾವು ನೋಡೋದಾದರೆ ಶ್ರೀನಿವಾಸ್ ಅವರಿಗೆ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಸಿಗಬಹುದು ಮುಂದಿನ ದಿನಗಳಲ್ಲಿ. ಇನ್ನು HDK ಪ್ರಭಾವ ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ಶ್ರೀನಿವಾಸ್ ಅವರಿಗೆ ಒಲಿದಿರುವಂತಹ ಟಿಕೆಟ್ ಇದು. ಏನು ಶ್ರೀನಿವಾಸ್ ಅವರಿಗೆ HDK ಪ್ರಭಾವ ಮತ್ತು ಜಾತಿ ಲೆಕ್ಕಾಚಾರದ ಮೇರೆಗೆ ಅವರಿಗೆ ಟಿಕೆಟ್ ಒಲಿದಿದೆ ಎನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಮುಖ್ಯವಾಗಿ ದಾವಣಗೆರೆ ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಈಗಾಗಲೇ ಸದ್ಯದ ಮಟ್ಟಿಗೆ ಸಾಕಷ್ಟು ಚರ್ಚೆ ಗೊಂದಲಗಳು ಕೂಡ ಇದ್ವು. ಆದರೆ ಅವೆಲ್ಲ ಗೊಂದಲಗಳಿಗೆ ಈಗ ತೆರೆ ಎಳೆದಿರುವಂಥದ್ದು. ಶ್ರೀನಿವಾಸ ದಾಸ ಕರಿಯಪ್ಪನ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಆದರೆ ನಾವೆಲ್ಲರೂ ಕೂಡ ಕೇಳಿ ಬರ್ತಾ ಇರೋ ಹಾಗೆ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ತುಂಬ ಜನರು ಇದ್ದರು. ಆದರೆ ಈಗ ವಿನಯ್ ಅವರೇ ಸ್ವತಃ ವಿನಯ್ ಕುಮಾರ್ ಅವರೇ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ನಾನು ಸಪೋರ್ಟ್ ಮಾಡ್ತೇನೆ, ನಾನು ಬೆಂಬಲವನ್ನು ನೀಡುತ್ತೇನೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಅವರು ಗೆಲ್ಲಬೇಕು ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಇನ್ನೊಂದು ಕಡೆ HDK ಪ್ರಭಾವ ಮತ್ತು ಜಾತಿ ಲೆಕ್ಕಾಚಾರದಲ್ಲಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಒಲಿದಿದೆ ಎನ್ನುವಂಥದ್ದು ಕೂಡ ಕೇಳಿಬಂದಿರುವಂಥದ್ದು. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮುಖ್ಯವಾಗಿ ಸಾಕಷ್ಟು ಚರ್ಚೆಗಳು ಗೊಂದಲಗಳು ಏನೆಲ್ಲ ಆಗ್ತಾ ಇತ್ತು. ಸದ್ಯದ ಮಟ್ಟಿಗೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಈಗಾಗಲೇ ಟಿಕೆಟ್ ಸಿಕ್ಕಿರುವಂಥದ್ದು. ಏನಾಗಬೇಕು? ಈಗಾಗಲೇ ವಿನಯ್ ಕುಮಾರ್ ಅವರ ಬೆಂಬಲಿಗರೂ ಸಹಿತ ಈಗ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಬೆಂಬಲವನ್ನು ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂತಂದರೆ ನಮ್ಮ ನಾಯಕ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ನಾಯಕ ಬೆಂಬಲಿಸ್ತಾ ಇರುವಂತಹ ಇನ್ನೊಬ್ಬ ನಾಯಕ ಅವರಿಗೆ ಗೆಲುವು ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿನಯ್ ಬೆಂಬಲಿಗರೂ ಸಹಿತ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಬೆಂಬಲ ನೀಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಶಾಮನೂರು ಕುಟುಂಬದ ವಿರೋಧಿಯಾಗಿರುವಂತಹ ವಿನಯ್ ಇಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಖಂಡಿತವಾಗ್ಲೂ ಸಹಿತ ಆ ಒಂದು ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ವಿರೋಧಿಯಾಗಿರುವಂತಹ ವಿನಯ್ ಅವರ ಬೆಂಬಲಿಗರೂ ಸಹಿತ ಇಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಬೆಂಬಲವನ್ನು ನೀಡುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಮತ್ತು ವಿನಯ್ ಅವರು ಇಬ್ಬರ ಬೆಂಬಲಿಗರು ಕೂಡ ಒಟ್ಟಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಏನು ಮತವನ್ನು ಹಾಕಿದಾಗ ಖಂಡಿತವಾಗ್ಲೂ ಕೂಡ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಕೇಳಿಬಂದಿರುವಂಥದ್ದು. ಸೊ ಆ ಒಂದು ಕಾರಣದಿಂದಾಗಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಇನ್ನು ಅವರ ಒಂದು ಕ್ಷೇತ್ರಗಳಲ್ಲಿ ನಾವು ನೋಡೋದಾದರೆ, ಅವರ ಒಂದು ಪಕ್ಷಗಳಲ್ಲಿ ನಾವು ನೋಡೋದಾದರೆ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಎಲ್ಲರ ಜೊತೆಗೂ ಸಹಿತ ಆತ್ಮೀಯರಾಗಿರ್ತಾರೆ. ಅವರ 2 ಬಣಗಳಿದ್ದರೂ ಸಹಿತ ಯಾವ ಬಣವೂ ಕೂಡ ಇಲ್ಲಿ ನೊಂದುಕೊಂಡಿಲ್ಲ ಅಥವಾ ಅಸೂಯೆ ಪಟ್ಕೊಂಡಿಲ್ಲ. ಎಲ್ಲರೂ ಕೂಡ ಇಲ್ಲಿ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಆತ್ಮೀಯರಾದಂಥವರು ಮತ್ತು ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಬೆಂಬಲವನ್ನು ನೀಡುತ್ತಾ ಇದ್ದಾರೆ.
ದಾವಣಗೆರೆ ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಇವರು ಸ್ಪರ್ಧಿಯಾಗಿ ಗೆಲ್ಲಲಿ ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕೂಡ ಇಲ್ಲಿ ಅವರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಮುಖ್ಯವಾಗಿ ವಿನಯ್ ಅವರ ಹೆಸರು ಈ ಒಂದು ಟಿಕೆಟ್ ಸಿಗುತ್ತೆ ಅನ್ನುವಂತಹ ರೀತಿಯಲ್ಲಿ ವಿನಯ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ವಿನಯ್ ಅವರೇ ಸ್ವತಃ ಈಗ ಶ್ರೀನಿವಾಸ್ ಅವರು ಗೆಲ್ಲಲಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ ಕ್ಷಣಕ್ಕೂ ಕೂಡ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಅಂದರೂ ಕೂಡ ತಪ್ಪಾಗುವುದಿಲ್ಲ. ಚುನಾವಣಾ ಕಣಕ್ಕಿಳಿದಿದ್ದ ಶ್ರೀನಿವಾಸ್ಗೆ ಆನೆ ಬಲ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗುವುದಿಲ್ಲ. ಏನು ಶ್ರೀನಿವಾಸ್ ಅವರಿಗೆ ಬೆಂಬಲವನ್ನು ನೀಡುತ್ತೇನೆ ಅಂತೇಳಿ ವಿನಯ್ ಅವರು ಏನು ಹೇಳ್ತಾ ಇದ್ದಾರೆ, ಇದರಿಂದ ವಿನಯ್ ಅವರನ್ನು ಗೆಲ್ಲಿಸೋದಕ್ಕೆ ಯಾರ್ಯಾರೆಲ್ಲ ಬೆಂಬಲವನ್ನು ಕೊಡ್ತಾ ಇದ್ರು, ಬೆಂಬಲವನ್ನು ನೀಡ್ತಾ ಇದ್ರು ವಿನಯ್ ಅವರಿಗೆ, ಅವರೆಲ್ಲರೂ ಸಹಿತ ಈಗ ಶ್ರೀನಿವಾಸ್ ಅವ್ರಿಗೂ ಸಹಿತ ಬೆಂಬಲವನ್ನು ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರಿಂದಾಗಿ ಶ್ರೀನಿವಾಸ್ ಅವರಿಗೆ ಈಗಾಗಲೇ ಟಿಕೆಟ್ ಸಿಕ್ಕಿದೆ, ಅವರು ಮುಂದಿನ ದಿನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಎನ್ನಲಾಗ್ತಾ ಇರುವಂಥದ್ದು. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಂಡಿರುವಂಥದ್ದು ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಒಂದು ಲೆಕ್ಕಾಚಾರದಲ್ಲೇ ನಾವು ನೋಡೋದಾದರೆ ಒಂದು ಸೈಡಿಂದ ವಿನಯ್ ಕುಮಾರ್ ಅವರಿಗೆ ಕಂಪಲ್ಸರಿ ಇಲ್ಲಿ ಟಿಕೆಟ್ ಸಿಗುತ್ತೆ, ಯಾವುದೇ ತಕರಾರಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಕೇಳಿಬಂದಿತ್ತು. ಆದರೆ ಈಗ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು ವಿನಯ್ ಕುಮಾರ್ ಅವರು ಎಲ್ಲೂ ಕೂಡ ಬೇಜಾರು ಮಾಡಿಕೊಂಡಿಲ್ಲ. ಅವರು ಒಂದು ಒಳ್ಳೆಯ ಹೃದಯದಿಂದ ಒಂದು ಆತ್ಮೀಯವಾದಂತಹ ಮಾತುಗಳನ್ನು ಕೂಡ ಇಲ್ಲಿ ಆಡ್ತಾ ಇದ್ದಾರೆ. ಒಬ್ಬ ನಾಯಕನಿಗೆ, ನಿಜವಾದ ನಾಯಕ ಯಾವ ರೀತಿ ವರ್ತನೆ ಮಾಡಬೇಕು ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಅವರು ಸ್ವಾರ್ಥಿಯಾಗಿ ಯಾವುದೇ ಮಾತುಗಳನ್ನು ಆಡಿಲ್ಲ. ಇಲ್ಲಿ ಶ್ರೀನಿವಾಸ್ ಅವರಿಗೆ ಬೆಂಬಲವನ್ನು ನಾನು ನೀಡುತ್ತೇನೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತುಗಳನ್ನು ಆಡ್ತಾ ಇರುವಂಥದ್ದು.